ಸ್ವಲ್ಪ ಐತೆ ಸಪ್ರೇಟ್ ಯಾಕೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಹೈಪ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವಾಗ ಸ್ವಲ್ಪ ಹೊರಗಡೆ ಹೋಗಿದ್ವಿ. ನಾಳೆ ಆಯುಧ ಪೂಜೆ ಇರೋದ್ರಿಂದ ಸ್ವಲ್ಪ ಪೂಜೆ ಸಾಮಾನ್ಯದೆಲ್ಲ ಬೇಕಾಗಿತ್ತು. ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಡು ಬರಲಿಕ್ಕೆ ಅಂತ ಹೋಗಿ ಇವಾಗ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲು, ಬೇಸಿಗೆಗಿಂತಲೂ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಕಡೆ ಯಾವ ರೀತಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಹಾಗೆ ಇವತ್ತಿನ ವ್ಲಾಗನ್ನು ಶುರು ಮಾಡ್ಕೊಳ್ಳೋಣ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗುತ್ತೆ, ಏನು ಎಂತ ಅಂತ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಹೊಸಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಎಂಡವರೆಗೂ ನೋಡಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಬೋದು. ಇನ್ನೂ ಯಾವುದೂ ತೆಗ್ದಿಲ್ಲ. ಸ್ವಲ್ಪ ಹೂ ಎಲ್ಲ ಬಿಡಿ ಹೂ ತೊಗೊಂಬಂದಿದ್ದೀನಿ. ಮನೆಯಲ್ಲಿ ಆರಾಮ ಮಾಡಿದ್ರಾಯ್ತು ಗಾಡಿಗಳಿಗೆ ಅಂತ. ಇನ್ನೇನು ಇದೆಲ್ಲನೂ ತರಕಾರಿ ಸೊಪ್ಪು ಎಲ್ಲನೂ ಬಿಡಿಸ್ಬೇಕು. ಹಾಗೆ ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಮ ಜೊತೆಗೂ. ಬನ್ನಿ ಫ್ರೆಂಡ್ಸ್, ಇವಾಗ ತಗೊಂಡು ಬಂದಿರೋ ಎಲ್ಲ ತರಕಾರಿಗಳನ್ನು ಫಸ್ಟ್ ನಾನು ತೆಗೆದಿಡ್ತೀನಿ. ಆಮೇಲೆ ಸೊಪ್ಪು ಬಿಡಿಸ್ತೀನಿ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು. ಹಾಗೆ ನಾವು ತಂದ ತಕ್ಷಣ ಫ್ರಿಜ್ಜಲ್ಲಿ ಇಡಬಾರ್ದು. ಒಂದು 10-15 ನಿಮಿಷ ಹೊರಗಡೆ ಗಾಳಿಗೆ ಬಿಟ್ಟು ಆನಂತರ ನಾವು ಒಂದು ಕವರಲ್ಲಿ ಅಥವಾ ವೆಜಿಟೇಬಲ್ಸ್ ಬ್ಯಾಗೆಲ್ಲ ಬಂದಿದೆ ಅಲ್ವಾ, ಅದರಲ್ಲೇ ಹಾಕಿ ಇಟ್ಬಿಟ್ರೆ ಒಂದು 10-15 ಡೇಸ್ವರೆಗೂ ಏನೇನೂ ಆಗಲ್ಲ. ಸೊ ಅದೇ ನಾವು ತಂದು ತಕ್ಷಣ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ನೀರು ಬಿಟ್ಟಂಗೆ ಆಗಿಬಿಟ್ಟು ಸ್ವಲ್ಪ ಬೇಗ ಕೊಳೆಯುತ್ತೆ. ಹಾಗಾಗಿ ಇದು ಓನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ಒಂದು ಅರ್ಧ ಗಂಟೆನಾದರೂ ಹೊರಗಡೆ ಇಟ್ಟು ಆನಂತರ ಸೊಪ್ಪು ಬಿಡಿಸ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿರುತ್ತೆ. ಇವಾಗ ನಾನು ಎಲ್ಲ ತರಕಾರಿಗಳನ್ನು ಬಾಕ್ಸ್ಗೆ ಹಾಕಿದ್ದೀನಿ. ಸ್ವಲ್ಪ ನನಗೆ ವೆಜಿಟೇಬಲ್ಸ್ ಬ್ಯಾಗ್ಸ್ ಅದು ಹಾಳಾಗಿದೆ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ನಾರ್ಮಲ್ ಕ್ಯಾರಿ ಬ್ಯಾಗ್ಗಳಲ್ಲಿನೇ ಹಾಕಿ ಇಡ್ತಾಯಿದ್ದೀನಿ. ಇದು ಬಂದು ಅತ್ತರಿಕೆ ಸೊಪ್ಪು ಅಂತಲೂ ಕೂಡ ಕರಿತೀವಿ. ಇದ್ರ ಕಂಪ್ಲೀಟ್ ವಿಡಿಯೋ ಶೇರ್ ಮಾಡಿದ್ದೀನಿ. ಅದು ಇವಾಗ ವೈರಲ್ ಆಗ್ತಾಯಿದೆ. ನಿಜವಾಗ್ಲೂ ಖುಷಿ ಆಗ್ತಾಯಿದೆ ನನಗೆ. ಅದರ ಬೆನಿಫಿಟ್ಸ್ ಏನಿದೆ ಏನು ಎಂತ ಅಂತ ನಾನು ಕಂಪ್ಲೀಟ್ ಶೇರ್ ಮಾಡಿದ್ದೀನಿ. ಎಂಡ್ ಸ್ಕ್ರೀನಲ್ಲಿ ಖಂಡಿತ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗಲಕಾಯಿ ತುಂಬ ದಿನ ಆಗಿತ್ತು, ನಾನು ತಿನ್ನಲ್ಲ. ಸೊ ಹಸ್ಬೆಂಡ್ ತಿನ್ನೋದ್ರಿಂದ ತೊಗೊಂಡು ಬಂದಿದ್ದೀನಿ. ಇನ್ನೂ ಜೋಡಿಸಿಲ್ಲ, ಸ್ವಲ್ಪ ಹಾಗೆ ತೊಗೊಂಡು ಬಂದುಬಿಟ್ಟು ಹಾಗೆ ಇಡಬಾರ್ದು ಅಂತ ಇಷ್ಟು ಜೋಡಿಸಿದ್ದೀನಿ. ನಿಂಬೆಹಣ್ಣು ಬೇಕಲ್ವ ಆಯುಧ ಪೂಜೆ ಮತ್ತು ದಸರಾ ದಿನ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ. ಟೊಮೆಟೊ ಮುಂಚೆ ತಂದಿದ್ದು ಇತ್ತು, ಇನ್ನೂ ಒಂದು ಅರ್ಧ kg ಅಷ್ಟು. ಮತ್ತು ಇವಾಗ 1 kg ಈರುಳ್ಳಿ ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಇವಾಗ 55-60 ರುಪೀಸ್ ಆಗಿದೆ. ಸೊ ಮುಂದೆ ಇನ್ನೂ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ನೋಡಿ, ಇವಾಗಲೇ ತೊಗೊಂಡು ಬರೋದು ಬೆಟರ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಬ್ಲೌಸ್ ಪೀಸ್ ಮತ್ತು ಅಡಿಕೆ, ಬಾಳೆಹಣ್ಣು, ಹೂ ಎಲ್ಲ ತೊಗೊಂಡು ಬಂದಿದ್ದೀನಿ. ದಸರಾ ದಿನ ನಾನು ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡ್ತೀನಿ ಅಲ್ವಾ, ಸೊ ಹಾಗಾಗಿ. ಮತ್ತು ಕಾರು ಬೈಕಿಗೆ ಹಾಕಲಿಕ್ಕೆ ಹಾರ ಕೇಳಿದ್ವಿ ಎಷ್ಟು ಅಂತ ಹೇಳ್ಬಿಟ್ಟು 60-70 ಈ ಥರ ಹೇಳ್ತಾಯಿದ್ರು. ಸುಮ್ಮನೆ ನಾನೇ ಮನೇಲಿ ಮಾಡಿದ್ರಾಯ್ತು ಅಂತ ಒಂದು ಅರ್ಧ kg ಅಷ್ಟು ಚೆಂಡು ಹೂವನ್ನು ತೊಗೊಂಡೆ. 100 ರೂಪಾಯಿಗೆ 1 kg ಅಂತ ಹೇಳಿದರು. ಅರ್ಧ kgನಲ್ಲಿ ಆರಾಮಾಗಿ 2-3 ಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ kg ಚೆಂಡು ಹೂವು ಮತ್ತು ಸೇವಂತಿಗೆ ಮತ್ತು ಗುಲಾಬಿ ಅದು ಒಂದು 50-60 ರೂಪಾಯಿದು ಇಷ್ಟನ್ನು ತೊಗೊಂಡು ಬಂದೆ. ಇವಾಗ ಹಬ್ಬದ ದಿನಗಳಂದರೆ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ ಅಲ್ವಾ, ನಾವು ಅಲ್ಲಿ ಬಾರ್ಗೇನಿಂಗ್ ಮಾಡೋಕ್ಕೆ ಬರಲ್ಲ. ಸೊ ಒಂದು 2 ರೂಪಾಯಿ 5 ರೂಪಾಯಿವರೆಗೂ ನಾವು ಬಾರ್ಗೇನಿಂಗ್ ಮಾಡ್ಬೋದು ಅಷ್ಟೇ. ಪಾಪ ಅವ್ರಿಗೂ ಕಷ್ಟನೇ ಅಲ್ವಾ. ಇವಾಗ ನಾನು ಅಡುಗೆಗೆ
ರೈಸ್ ಅಕ್ಕಿ ತೊಳೆದಿಟ್ಟಿದ್ದೀನಿ. ಹಾಗೆ ಚಪಾತಿ ಮತ್ತು ಹೆಸ್ರು ಕಾಳಿನ ಗ್ರೇವಿ, ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ. ಇದು ಪಕ್ಕ ಹಳ್ಳಿ ಶೈಲಿಯಲ್ಲಿ ಮಾಡುವಂಥ ಸಾರು ಇದು. ಸೊ ಮೊದಲಿಗೆ ನಾನು 2 ಸ್ಪೂನಷ್ಟು ಅಡುಗೆ ಎಣ್ಣೆ, ಹಾಗೆ ಜೀರಿಗೆ, ಸಾಸಿವೆ ಚಟ್ಪಟ ಆದಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಹಾಗೆ ಕರಿಬೇವು, ಸುಮಾರು 5ರಿಂದ 6 ಟೊಮೆಟೊ ಕಟ್ ಮಾಡಿ ಅದನ್ನು ಕೂಡ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾರಿನ ಘಮ ಸೂಪರ್ ಬರುತ್ತೆ. ನಾನು ಇಲ್ಲಿ ತೆಂಗಿನಕಾಯಿ ತುರಿನ ಆಲ್ರೆಡಿ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ, ಅದನ್ನು ಸ್ವಲ್ಪ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿಣ ಇದಿಷ್ಟನ್ನು ಹಾಕಿಬಿಟ್ಟು ಇದು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಚೆನ್ನಾಗಿ ಅಂದರೆ ಸ್ಮ್ಯಾಶ್ ಆಗಬೇಕಿದು ಟೊಮ್ಯಾಟೊ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ತೋರಿಸ್ತೀನಿ ನಿಮಗೆ, ಇಷ್ಟು ಸೂಪರ್ ಆಗುತ್ತೆ ಅಲ್ವಾ. ಖಂಡಿತ ಟ್ರೈ ಮಾಡಿ ನೋಡಿ. ಬೇಗನೂ ಕೂಡ ಆಗುತ್ತೆ, ಹಾಗೆ ರುಚಿನೂ ಅದ್ಭುತವಾಗಿರುತ್ತೆ. ಬಾಯಿ ಕೆಟ್ಟಾಗ ಅಥವಾ ಹುಷಾರಿಲ್ಲದೆ ಇರುವಾಗ ಈ ಸಾರು ತುಂಬ ಹೆಲ್ಪ್ ಆಗುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಇನ್ನೂ ಕುದಿಬೇಕು ಅಂದರೆ ಈ ರೀತಿ ಮ್ಯಾಶ್ ಮಾಡಿ 1 ಸ್ಪೂನ್ ತೊಗೊಂಡ್ಬಿಟ್ಟು, ಸೊ ಈ ರೀತಿ ಮಾಡೋದ್ರಿಂದ ಹುಳಿ ಚೆನ್ನಾಗಿ ಬಿಡುತ್ತೆ ಸಾಂಬಾರ್ದು. ಮೇಲ್ಗಡೆ ನಾವು ಹುಣಸೆ ರಸ ಅದೇನು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಾಟಿ ಟೊಮೆಟೊ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಏನೂ ಇಲ್ಲ, 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನಾನು ಸಾಂಬಾರು ಮಸಾಲೆ ಅದು ಇದು ಅಂತ ಹಾಕಲ್ಲ, ಸಿಂಪಲಾಗಿ ಇಷ್ಟನೇ ಮಾಡ್ತಾಯಿದ್ದೀನಿ. ಇದು ಖಾರದ ಪುಡಿ ಹಾಕಿದ ನಂತರ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಎಷ್ಟು ಬೇಕೋ ನಮಗೆ ನೀರು ಅಷ್ಟು ನೋಡ್ಕೊಂಡ್ಬಿಟ್ಟು ನೀರು ಹಾಕಿ 1-2 ಉಗ್ಗಿ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡ್ಬೋದು, ಬಿಸಿ ಬಿಸಿ ರೈಸು ಮತ್ತು ತುಪ್ಪ, ಈ ಸಾಂಬಾರು ಸೂಪರಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನೀವು ಟ್ರೈ ಮಾಡಿದ್ರಾ ಹೇಗೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಎಲ್ಲರಿಗೂ ಟೊಮ್ಯಾಟೊ ಸಾರು ಮಾಡೋಕ್ಕೆ ಬರುತ್ತೆ, ಬಟ್ ನಾನು ಶೇರ್ ಮಾಡ್ಕೊಳ್ಬೇಕು, ಕೇಳ್ತಾ ಇರ್ತೀರಲ್ವ. ಹಾಗಾಗಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮತ್ತೆ 1 ಉಗಿ ಕುದಿಸಿದ್ರೆ ಈ ಒಂದು ಅದ್ಭುತವಾದ ಟೊಮೆಟೊ ಸಾಂಬಾರು ರೆಡಿ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ಓಕೆನಾ. ಬನ್ನಿ, ಇವಾಗ ಊಟದ ಸಮಯ. ನಾನಿಲ್ಲಿ ಪ್ಲೇಟ್ಗೆ ಟೊಮೆಟೊ ತೊಕ್ಕು ಅಥವಾ ಟೊಮೆಟೊ ಚಟ್ನಿ ಅನ್ಬೋದು, ಹಾಗೆ 2 ಈರುಳ್ಳಿ ಸ್ಲೈಸು, ಕ್ಯಾರೆಟು ಇಷ್ಟೇ ಇಡ್ತಾಯಿದ್ದೀನಿ. ಸೌತೆಕಾಯಿ ಅದೆಲ್ಲನೂ ಕಟ್ ಮಾಡಿಲ್ಲ. 1 ಅರ್ಧ ಹೋಳಷ್ಟು ನಿಂಬೆ ರಸ, ಯಾಕಂದರೆ ಹೆಸ್ರು ಕಾಳಿನ ಗ್ರೇವಿ ಆಗಲಿ ಅಥವಾ ದಾಲ್ ಫ್ರೈ ಆಗಲಿ ಅದ್ರ ಜೊತೆಗೆ ನಿಂಬೆ ಹಣ್ಣಿದ್ರೆ ಚೆನ್ನಾಗಿರುತ್ತೆ. ಮಜ್ಜಿಗೆ ಕೂಡ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು, ಹೆಸ್ರು ಕಾಳಿನ ಪಲ್ಯಕ್ಕಿಂತಲೂ ಈ ರೀತಿ ಗ್ರೇವಿ ಮಾಡಿದರೆ ರೈಸು, ಚಪಾತಿ, ದೋಸೆ ಎಲ್ಲದಕ್ಕೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಅದ್ಭುತ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ದೇಹಕ್ಕೆ ತಂಪು ಕೂಡ. ಹೆಸ್ರು ಕಾಳು, ಹೆಸ್ರು ಬೇಳೆ ಹೆಚ್ಚಾಗಿ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊಪ್ಪು ಐತನ ಮತ್ತು ಸಕ್ಕೈಟನ ಮಕಡ ಇದನ್ನ ಹಂಗ್ಯಾಕ ರಬಡ ಲಫಡ ಅಲ್ಲ ರಬಡ. ಹಾಗೆ ಸುಮಾರು ಒಂದು 6 ಗಂಟೆ ಟೈಮ್ಗೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ. ಸೊ ದೀಪ ಎಲ್ಲ ಹಚ್ಬಿಟ್ಟು ಟಿ ವಿ ನೋಡ್ತಾಯಿದ್ದೆ. ಅವರು ಕ್ರಿಕೆಟ್ ನೋಡ್ತಾಯಿದ್ರು, ನನಗೆ ರಿಮೋಟೇ ಕೊಡಲ್ಲ. ಹಾಗಾಗಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದರು. ನಾನು ಜೋಡಿ ನಂಬರ್ 1 ನೋಡ್ತಾಯಿದ್ದೆ. ಸೊ ಇದೊಂದು ರಬಡ ಅಂತ ತೊಗೊಂಡು ಬಂದಿದ್ದರು. ತುಂಬಾ ಚೆನ್ನಾಗಿದೆ ಮಾತ್ರ, ಟೇಸ್ಟ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಬಟ್ ರೆಗ್ಯುಲರ್ ತಿನ್ನೋಕ್ಕಷ್ಟೇನು ಒಳ್ಳೆಯದಲ್ಲ, ಯಾವಾಗಲಾದರೂ ಓಕೆ ತಿನ್ಬೋದು, ತುಂಬಾ ಚೆನ್ನಾಗಿದೆ. ಈ ವ್ಲಾಗ್ ಬಂದು ನಿನ್ನೆ ಸಂಡೇ ವ್ಲಾಗ್. ಯಾಕಂತ ಹೇಳಿದ್ರೆ ಅವರು ಮನೆಯಲ್ಲಿದ್ದಾಗ ಏನಾದರೂ ಬೇಕಾಗುತ್ತೆ ಒಟ್ಟಿನಲ್ಲಿ ಅವ್ರಿಗೆ, ಹಾಲು, ಟೀ, ಕಾಫಿ ಅಥವಾ ಮಜ್ಜಿಗೆ ಈ ರೀತಿ. ಹಾಗಾಗಿ ನನಗೆ ಬೆಲ್ಲದ ಟೀ ಬೇಕಂತ ಹೇಳಿದ್ಕೆ ಬೆಲ್ಲದ ಚಹಾ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಚಪ್ರದ ಅವರೆಕಾಯಿ ತೊಗೊಂಡು ಬಂದಿದ್ದೆ, ಅದನ್ನು ಬಿಡಿಸ್ದಾಗ ನನ್ನ ಕೆಲಸ ಮಾಡ್ತಾಯಿದ್ದೀನಿ. ಅವ್ರಿಗೆ ಟೀ ಇಟ್ಬಿಟ್ಟು ನಾಳೆ ಆಯುಧ ಪೂಜೆ, ಇದು ನಿಮಗೆ ಮಂಡೇ ಸಿಗುತ್ತೆ ವ್ಲಾಗು. ಸೊ ಆಯುಧ ಪೂಜೆ ಇರೋದರಿಂದ ಸ್ವಲ್ಪ ಡ್ರೈ ಫ್ರೂಟ್ ಅದೆಲ್ಲನೂ ಒರೆಸ್ಬಿಟ್ಟು ಇಡೋಣ ಅಂದ್ಕೊಂಡಿದ್ದೀನಿ. ಇದು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಅನಿಸುತ್ತೆ ಒಂದು 2-3 ಮಂತ್ಸ್ ಬ್ಯಾಕ್ ಈ ಡ್ರೈ ಫ್ರೂಟು. ಬಟ್ ಇದು ಕೂಡ ಮುರಿದೋಯ್ತು, ನನ್ನ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಸ್ವಲ್ಪ ರಫಾಗಿ ಯೂಸ್ ಮಾಡಿದೆ ನಾನು, ಸೊ ಮುರಿದೋಯ್ತು. ಮತ್ತೆ ಒಂದು ಆರ್ಡರ್ ಹಾಕಿದ್ದೀನಿ. ಸೊ ಅದು ಬಂದಮೇಲೆ ತೋರಿಸ್ತೀನಿ. ನಿಜವಾಗ್ಲೂ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಕೈ ಮೀರಿ ಈ ಥರ ಆಗಿಬಿಡುತ್ತೆ. ಹಾಗೆ ಗ್ರೀನ್ ಟೀ, ಲೆಮನ್ ಟೀ ಎಲ್ಲ ಅವರು ಹಸ್ಬೆಂಡ್ ತೊಗೊಂಡು ಬಂದಿರ್ತಾರೆ.
ಯಾವಾಗಲಾದರೂ ನಾನು ಜಾಸ್ತಿ ಈ ಪಾಕೆಟಲ್ಲಿ ಬರೋ ಗ್ರೀನ್ ಟೀ ಎಲ್ಲ ಬಳಸಲ್ಲ. ಹಾಗೆ ತುಂಬ ಹಸಿ ಶುಂಠಿ ಇತ್ತು, ಅದನ್ನು ಕಟ್ ಮಾಡಿಬಿಟ್ಟು ಬಿಸಿಲಿಗೆ ಒಣಗಿಸಿದ್ದೀನಿ. ನೋಡಿ, ಇದು ಒಣಗಿಸಿ ಇಟ್ಟು ಪೌಡರ್ ಮಾಡಿ ಫ್ರಿಜ್ಜಲ್ಲಿಟ್ಟರು ಕೂಡ ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಬೋದು. ತುಂಬ ಎಲ್ಪ್ ಆಗುತ್ತೆ ಒಣ ಶುಂಠಿ ಇಲ್ಲದೆ ಇರುವಾಗ. ಅದೊಂದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಆಲ್ರೆಡಿ ಹೂವು ಹಾರಗಳನ್ನು ಕಟ್ಟಿ ಇಟ್ಬಿಟ್ಟಿದ್ದೀನಿ. ನಾಳೆ ಆಯುಧ ಪೂಜೆಗಂತ ಹೇಳಿ ಇಲ್ಲಿ ಕಾಳು ಕಡಿ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಮೆಸ್ಸಿ ಆಗಿದೆ ಫ್ರಿಜ್ಜು, ಸಿಂಗಲ್ ಡೋರ್ ಅಲ್ವಾ, ಹಾಗಾಗಿ ಸೊ ಮೆಸ್ಸಿ ಇದೆ. ಎಷ್ಟೇ ಕ್ಲೀನ್ ಮಾಡಿದರೆ ಇದೇ ರೀತಿಯೇ ಕಾಣಿಸುತ್ತೆ. ನಿಮಗೆ ಬೆಲ್ಲದ ಟೀ ಒಂದು ಟಿಪ್ಸ್ ಹೇಳ್ತೀನಿ. ಸುಮಾರು ಜನ ಬೆಲ್ಲದ ಟೀ ಮಾಡಬೇಕಾದ್ರೆ ಒಡೆದೋಗುತ್ತೆ ಅಂತ ಹೇಳ್ತಾರೆ. ನನಗೂ ಕೂಡ ಅದೇ ರೀತಿ ಆಗ್ತಿತ್ತು. ಸೊ ಒಂದೊಂದು ಸಲ ಆಗ್ತಿತ್ತು, ಒಂದು ಸಲ ಹೊಡಿತಿರ್ಲಿಲ್ಲ. ಸೊ ಈ ಟ್ರಿಕ್ಸ್ ಫಾಲೋ ಮಾಡ್ತಾಯಿದ್ದೀನಿ. ಮುಂಚೆ ನಾನು ಬೆಲ್ಲದ ಪೌಡರನ್ನು ಗ್ಲಾಸ್ಗೆ ಹಾಕೊಂಡ್ಬಿಡ್ತೀನಿ. ಸೊ ಆಮೇಲೆ ಟೀ ಕುದಿಸಿರೋದು ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾನು ಶುಂಠಿ ಮತ್ತು ಏಲಕ್ಕಿ, ಹಾಲು ಮತ್ತು ಟೀ ಪೌಡರ್, ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ. ಇದು ಘಮ ಬರೋವರೆಗೂ ಕುದಿಸ್ಬಿಟ್ಟು ಇವಾಗ ಸೋಸ್ತಾ ಇದ್ದೀನಿ. ನೋಡ್ಬೋದು, ಗೋಲ್ಡ್ ಕಲರ್ ಬರಬೇಕದು ಟೀ ಅಂದಾಗಲೇ ಟೇಸ್ಟ್ ಸೂಪರಾಗಿರುತ್ತೆ. ಏಲಕ್ಕಿ ಹಾಕೋದ್ರಿಂದ ತಂಪಾಗಿರುತ್ತೆ ದೇಹ. ಸೊ ಇವಾಗ ಟೀ ಕೂಡ ರೆಡಿ ಆಯಿತು. ಈ ರೀತಿ ನಾವು ಮುಂಚೆ ಗ್ಲಾಸ್ಗೆ ಬೆಲ್ಲ ಹಾಕಿ ಆಮೇಲೆ ಟೀ ಸೋಸಿದರೆ ಆಮೇಲೆ ಮಿಕ್ಸ್ ಮಾಡಿಬಿಟ್ರೆ ಏನೂ ಒಡೆಯೋದೇ ಇಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಸಕ್ಕರೆ ಟೀ ಯಾವುದಕ್ಕೂ ಸಮ ಅಲ್ಲ ಅಂತಲೇ ಹೇಳ್ಬೋದು. ಸೊ ಒಂದೇ ಒಂದು ಸಲ ಬೆಲ್ಲದ ಟೀ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಟೀ ಕಲಸಿರೋ ಸ್ಪೂನಿಂದ ನಾನು ಮಿಕ್ಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಲ್ಲಿ ಟೀ ಪೌಡರ್ ಕಾಣ್ತಾ ಇದೆ ನಿಮಗೆ. ಸೊ ಟೀ ಕುಡಿದ್ಬಿಟ್ಟು ಆಮೇಲೆ ಊಟನೂ ಮುಗಿಸಿ ಸಿಗ್ತಾ ಇದ್ದೀನಿ, ಯಾಕಂದರೆ ಮಧ್ಯಾಹ್ನ ರೆಸಿಪಿನೂ ಶೇರ್ ಮಾಡಿದ್ದೆ ಅಲ್ವಾ. ಸೊ ಇವಾಗೇನು ಇಲ್ಲ, ಊಟ ಎಲ್ಲ ಆಯಿತು. ಬಿಗ್ ಬಾಸ್ ನೋಡಿಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಗ್ತಾ ಇದ್ದೀನಿ ನಿಮಗೆ. ಫ್ರೆಂಡ್ಸ್ ನೋಡ್ಬೋದು, ನೈಟ್ ಕಿಚನ್ ಈ ರೀತಿ ಕ್ಲೀನ್ ಮಾಡಿ ಮಲಗಿದ್ರೆ ಬೆಳಗ್ಗೆ ನಮಗೆ ಕೆಲಸ ಜಾಸ್ತಿ ಅಂತ ಅನಿಸಲ್ಲ. ಸೊ ಊಟ ಮಾಡಿದ ಪಾತ್ರೆ ವಾಶ್ ಮಾಡಿಟ್ಟಿದ್ದೀನಿ. ಹಾಗೆ ಗ್ಯಾಸ್ ಕಟ್ಟೆ ಆಮೇಲೆ ಗ್ಯಾಸ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದು ಬಂದು ಡೆಟಾಕ್ಸ್ ಟೀ ಮಾರ್ನಿಂಗ್ ತಗೊಳ್ಳಿಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಕುದಿಸ್ಬೇಕು ಬೆಳಗ್ಗೆ ಅಷ್ಟೇ. ಈ ರೀತಿ ನಾವು ಅರ್ಧ ಕೆಲಸ ನೈಟ್ ಮುಗಿಸಿದ್ರೆ ಬೆಳಗ್ಗೆ ಕಷ್ಟ ಅಂತ ಅನಿಸಲ್ಲ. ಮತ್ತೆ ಒಂದು ಸಲ ಬೆಳಗ್ಗೆ ನಾವು ಸ್ವಲ್ಪ ಹಾಗೆ ಮೇಲಿನ ಮೇಲೆ ಕ್ಲೀನ್ ಮಾಡಿಕೊಂಡು ಕೆಲಸ ಶುರು ಮಾಡಿದರೆ ಆಯಿತು. ಒಂದೇ ಸಲ ಬೆಳಗ್ಗೆ ಮಾಡ್ತೀನಿ ಅಂದರೆ ತುಂಬ ಕೆಲಸ ಹಿಡಿಯುತ್ತೆ ಅಲ್ವಾ. ಹಾಗಾಗಿ ತುಂಬ ದಿನ ಆಗಿತ್ತು ಶೇರ್ ಮಾಡಿರಲಿಲ್ಲ, ಇದನ್ನು ಇವತ್ತು ಶೇರ್ ಮಾಡಿದ್ರಾಯ್ತು ಅಂತ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿಗೆ ಈ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಸೊ ಇವತ್ತಿನ ಈ ಪುಟ್ಟ ವಿಡಿಯೋ ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಎಂಡ್ವರೆಗೂ ನೋಡಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.